ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳು ಎಲ್ಲರೂ ಕೂಡ ಸೆಕೆಂಡ್ PUC ಇಂಗ್ಲೀಷ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದೀರಿ. ನಿಮಗೆ ಪಾರ್ಟ್ ಬಿ ಯಲ್ಲಿ 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್, ಸೊ ಇಷ್ಟು ಕೂಡ ಇಂಪಾರ್ಟೆಂಟ್ ಆಗಿ ಬರುವಂತಹ ಟಾಪಿಕ್ ಯಾವುದು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಲಾಸ್ಟು ನಿಮಗೆ 4 ಮಾರ್ಕ್ಸಿಗೆ ಒಂದು ಪೇಪರಲ್ಲಿ ಮಾತ್ರ ಆನ್ ಚಿಲ್ಡ್ರನ್ 2 ಮಾರ್ಕ್ಸಿಗೆ ಕೇಳಿದ್ದಾರೆ. ಅದು ಬಿಟ್ಟರೆ ರಿಮೈನಿಂಗ್ 2 ಪೇಪರ್ಸ್, ಮಾಡೆಲ್ ಪೇಪರ್ಸ್ ಆಗಿರ್ಬೋದು, ಲಾಸ್ಟ್ ಇಯರ್ ಆ್ಯನುವಲ್ ಎಕ್ಸಾಮ್ ಆಗಿರ್ಬೋದು, 2023 ಆ್ಯನುವಲ್ ಎಕ್ಸಾಮ್ ಆಗಿರ್ಬೋದು, ಸೊ ಅಲ್ಲಿ ನಿಮಗೆ 6 ಮಾರ್ಕ್ಸಿಗೆ ಆನ್ ಚಿಲ್ಡ್ರನ್ ಕೇಳ್ತಾ ಇದ್ರು. ಸೊ ಈ ಸಲ ನಿಮಗೆ 6 ಮಾರ್ಕ್ಸ್ ಇಲ್ಲ, ಹೈಯೆಸ್ಟ್ ಅಂತ ಹೇಳಿದ್ರೆ 4 ಮಾರ್ಕ್ಸು. ಸೊ ಆನ್ ಚಿಲ್ಡ್ರನ್ ಕಾನ್ಸೆಪ್ಟು ವೆರಿ ಇಂಪಾರ್ಟೆಂಟು. ಈಸಿಯಾಗಿ ಆನ್ ಚಿಲ್ಡ್ರನ್ ಮೇಲೆ ಕ್ವಶನ್ಸನ್ನು ಯಾವ ರೀತಿ ಕೇಳ್ತಾರೆ ಅಂತ ಹೇಳ್ಕೊಂಡು ಎಲ್ಲ ಕ್ವಶನ್ಸಿನ ಒಂದು ಲಿಸ್ಟನ್ನು ಮಾಡಿದ್ದೆ. ಕ್ವಶನ್ಸ್ ಲಿಸ್ಟನ್ನ ಮಾಡಿ ಅಷ್ಟೂ ಕ್ವಶನ್ಸು ಆನ್ ಚಿಲ್ಡ್ರನಿಗೆ ಸಂಬಂಧಪಟ್ಟಿದ್ದು ಯಾವುದು ಅಂತ ಹೇಳಿ ಅದಕ್ಕೆ ಒಂದಿಷ್ಟು ಕೀ ಪಾಯಿಂಟ್ಸ್ಗಳನ್ನ ನಾನು ನಿಮಗೆ ಕೊಟ್ಟಿದ್ದೆ. ಕಾರಣ ಸಮ್ಮರಿಯನ್ನು ಓದ್ಕೊಳ್ಳೋಷ್ಟು ನಿಮಗೆ ಆಗಲ್ಲ, ಕಷ್ಟ ಆಗಬಹುದು ಲಾಸ್ಟ್ ಮೂಮೆಂಟಲ್ಲಿ. ಸೊ ಯೂಟ್ಯೂಬ್ ಮೇಲೆ ಡಿಪೆಂಡ್ ಆಗಿದ್ದೀರಿ ಅಂತ ಹೇಳಿದ್ರೆ ಕೀ ಪಾಯಿಂಟ್ಸ್ ಕೊಡೋದ್ರಿಂದ ನಿಮಗೇನಾದರೂ ಹೆಲ್ಪ್ ಆಗಬಹುದು ಅನ್ನುವಂಥ ಕಾರಣಕ್ಕೆ ಕೀ ಪಾಯಿಂಟ್ಸ್ ಕೊಡ್ತಾ ಇದ್ದೆ. ಸೊ ಈ ಒಂದು ವಿಡಿಯೋದಲ್ಲಿ ಗೊತ್ತಿರುತ್ತೆ ನಿಮಗೆ, ಆ ವಿಡಿಯೋನ ವಾಚ್ ಮಾಡ್ಕೊ ಬಂದಿರ್ತೀರಿ. ಯಾರ್ಯಾರು ವಾಚ್ ಮಾಡಿಲ್ಲ ಆ ವಿಡಿಯೋನ ವಾಚ್ ಮಾಡಿ. ಇದು ಸೆಕೆಂಡ್ ವಿಡಿಯೋ, ನಿಮ್ಮ ಒಂದು ಸಮ್ಮರಿಗೆ ಸಂಬಂಧಪಟ್ಟಾಗೆ, ಕೀ ಪಾಯಿಂಟ್ಸಿಗೆ ಸಂಬಂಧಪಟ್ಟಾಗೆ. ಇಲ್ಲಿ ಇಂಪಾರ್ಟೆಂಟ್ ಟಾಪಿಕ್ ಯಾವುದು ಅಂತ ಹೇಳಿದ್ರೆ ರೋಮಿಯೋ ಆ್ಯಂಡ್ ಜೂಲಿಯೆಟ್. ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟು, ನೋ ಡೌಟ್ ರಿಪೀಟೆಡ್ ಕಾನ್ಸೆಪ್ಟು. ಹಾಗಂತ 2 ಮಾರ್ಕ್ಸಿಗೆ ಕೇಳ್ತಾರಲ್ಲ, ಇದು 2, 3, 4 ಎಲ್ಲಿ ಬೇಕಾದರೂ ಕೇಳ್ತಾರೆ. ಯಾಕಂತ ಹೇಳಿದ್ರೆ ಮಾಡೆಲ್ ಪೇಪರಲ್ಲಿ ಒಂದೊಂದು ಕಡೆ ಇದೆ. ಇವಾಗ ನಿಮಗೆ ರೋಮಿಯೋ ಜೂಲಿಯೆಟ್ ಗ್ಯಾರಂಟಿ ಕ್ವಶನು 2 ಮಾರ್ಕ್ಸ್ ಆಗಿರ್ಬೋದು, 3 ಮಾರ್ಕ್ಸ್ ಆಗಿರ್ಬೋದು, 4 ಮಾರ್ಕ್ಸ್ ಆಗಿರ್ಬೋದು, ಗ್ಯಾರಂಟಿ ಕ್ವಶನು. ಮೋಸ್ಟ್ ಎಕ್ಸ್ಪೆಕ್ಟೆಡ್ ನೀವು ಎಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಿದ್ರೆ 3-4 ಮಾರ್ಕ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗಾದರೆ ರೋಮಿಯೋ ಜೂಲಿಯೆಟ್ ಬಗ್ಗೆ ಒಂದಿಷ್ಟು ನೀವು ಕೀ ಪಾಯಿಂಟ್ಸ್ಗಳನ್ನ ಕಲ್ತ್ಕೊಂಡ್ರೆ ಆ್ಯನುವಲ್ ಎಕ್ಸಾಮಲ್ಲಿ ಆನ್ಸರ್ ಬರೆಯುವಾಗ ನಿಮಗೆ ಹೆಲ್ಪ್ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಒಂದಿಷ್ಟು ಆನ್ಸರ್ಸ್ನ ಕೊಡ್ತಾ ಇದ್ದೀನಿ. ಬಿಫೋರ್ ಗೋಯಿಂಗ್ ಟು ದ ಪಾಯಿಂಟ್ಸ್, ಏನೇನು ಕ್ವಶನ್ನ ಯಾವ ರೀತಿ ರೈಸ್ ಮಾಡ್ತಾರೆ ಅನ್ನೋದನ್ನು ಒಂದ್ಸಲ ಓದ್ಕೊಬಿಡಿ. 14th ಕ್ವಶನ್, ಮೆನ್ಷನ್ ಎನಿ 2 ಇಮೇಜಸ್ ಟು ವಿಚ್ ರೋಮಿಯೋ ಕಂಪೇರ್ಸ್ ದ ಜೂಲಿಯೆಟ್ ಇನ್ ದ ಪೊಯಮ್. ರೋಮಿಯೋ ಆ್ಯಂಡ್ ಜೂಲಿಯೆಟ್ ಅಂತ ಕೇಳಿದ್ದಾರೆ. ಇನ್ನೊಂದು ಪೇಪರಲ್ಲಿ 3 ಮಾರ್ಕ್ಸಿಗೆ ಕೇಳಿದ್ದಾರೆ. ಹೌ ಡಸ್ ರೋಮಿಯೋ ಎಕ್ಸ್ಪ್ರೆಸ್ ಹಿಸ್ ಲವ್ ಫಾರ್ ಜೂಲಿಯೆಟ್ ಇನ್ ದ ಪೊಯಮ್ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಅಂತ ಕೇಳಿದ್ದಾರೆ. ಇನ್ನೊಂದು ಪೇಪರಲ್ಲಿ ಮೆನ್ಷನ್ ಎನಿ 2 ಎಕ್ಸ್ಪ್ರೆಷನ್ಸ್ ದಟ್ ಜೂಲಿಯೆಟ್ ಯೂಸಸ್ ಟು ಗ್ಲೋರಿಫೈ ರೋಮಿಯೋ ಚಾರ್ಮಿನ್ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಅಂತ ಕೇಳಿದ್ದಾರೆ. ಕ್ವಶನ್ಸನ್ನು ನೋಡಿ ಅಂತ ಹೇಳಿದರೆ ಜೂಲಿಯೆಟ್ಟಿನ ಎಕ್ಸ್ಪ್ರೆಷನ್ಸು ಇಂಪಾರ್ಟೆಂಟು, ರೋಮಿಯೋನ ಎಕ್ಸ್ಪ್ರೆಷನ್ಸು ಇಂಪಾರ್ಟೆಂಟ್. ಅಂತ ಹೇಳಿದ್ರೆ ರೋಮಿಯೋ ನೋಡಿದಾಗ ಜೂಲಿಯೆಟ್ ಎಕ್ಸ್ಪ್ರೆಷನ್ಸ್ ಏನಿರುತ್ತೆ, ಅಥವಾ ರೋಮಿಯೋ ಜೂಲಿಯೆಟ್ನ ನೋಡಿದಾಗ ಜೂಲಿಯೆಟ್ ರೋಮಿಯೋನ ನೋಡಿದಾಗ ಇಬ್ಬರದು ಎಕ್ಸ್ಪ್ರೆಷನ್ಸ್ ಯಾವ ರೀತಿ ಇರುತ್ತೆ ಅನ್ನೋದು, ಆ ಸೆಂಟೆನ್ಸ್ಗಳು ನಿಮಗೆ ಗೊತ್ತಿರಬೇಕು. ಒಂದು 2 ಸೆಂಟೆನ್ಸ್ ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಸಿಕ್ಬಿಡುತ್ತೆ. ಹಾಗಾದರೆ 2024 ಆ್ಯನುವಲ್ ಎಕ್ಸಾಮಲ್ಲಿ ಯಾವ ರೀತಿಯಾಗಿ ಕ್ವಶನ್ನ ಕೇಳಿದ್ದಾರೆ ಅನ್ನೋದನ್ನು ನೋಡ್ಕೊಳ್ಳಿ. 4 ಮಾರ್ಕ್ಸಿಗೆ ಕೇಳಿದರು. ಹೌ ಅಕಾರ್ಡಿಂಗ್ ಟು ಜೂಲಿಯೆಟ್ ವುಡ್ ರೋಮಿಯೋ ಬಿ ಇಮ್ಮಾರ್ಟಲೈಸ್ಡ್ ಟು ದ ವರ್ಲ್ಡ್ ಅಂತ ಕೇಳಿದ್ದಾರೆ. ಅಂದರೆ ರೋಮಿಯೋ ಜೂಲಿಯೆಟ್ ಕಾನ್ಸೆಪ್ಟು ಇಂಪಾರ್ಟೆಂಟ್ ಅನ್ನೋದು ನಿಮಗೆ ಅರ್ಥ ಆಗ್ತಾ ಇದೆ. ನೆಕ್ಸ್ಟು 2023 ಆ್ಯನುವಲ್ ಎಕ್ಸಾಮಲ್ಲಿ ಯಾವ ರೀತಿಯಾಗಿ ಕೇಳಿದ್ದಾರೆ ಅಂತ ಹೇಳಿದರೆ, ಹೌ ಡಸ್ ರೋಮಿಯೋ ಗ್ಲೋರಿಫೈ ದ ಬ್ಯೂಟಿ ಆಫ್ ಜೂಲಿಯೆಟ್. ಹೌ ಡಸ್ ರೋಮಿಯೋ ಗ್ಲೋರಿಫೈ ದ ಬ್ಯೂಟಿ ಆಫ್ ಜೂಲಿಯೆಟ್. ಯಾಕೆ ಕ್ವಶನ್ಸನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಕಲ್ತ್ಕೊಳ್ಳೋದು ಒಂದಿಷ್ಟು ಕೀ ಪಾಯಿಂಟ್ಸ್ ಅಷ್ಟೇ. ಕ್ವಶನ್ ಯಾವ್ಯಾವ ರೀತಿ ಕೇಳ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ನಾಲೆಡ್ಜ್ ಇರಬೇಕು. ಇನ್ನೂ ಒಂದು ಪೇಪರ್ ಇದೆ. ಟೋಟಲ್ ಆಗಿ ನನ್ನ ಹತ್ರ 8 ಪೇಪರ್ಸ್ ಇದೆ. ಓಕೆನಾ? 8 ಪೇಪರ್ಸು ಕೂಡ ನಿಮಗೆ ಕ್ಯಾಲ್ಕುಲೇಷನ್ ಮಾಡಿ ನಾನು ಹೇಳ್ತಾ ಇರುವಂಥದ್ದು. ಹಾಗಾಗಿ ಕರೆಕ್ಟಾಗಿ ನೋಡ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡಿ ನಾನು ರೋಮಿಯೋ ಜೂಲಿಯೆಟ್ಗೆ ಸಂಬಂಧಪಟ್ಟಿದ್ದು ಏನೇನು ಕ್ವಶನ್ಸ್ ಕೊಡ್ತಾ ಇದ್ದೀನಿ ಒಂದು ಕಡೆ ನೀವು ಬರೆದಿಟ್ಕೊಳ್ಬೇಕು. ಆನ್ ಚಿಲ್ಡ್ರನ್ ನಾನು ಹೇಗೆ ಬರೆದು ತೋರಿಸ್ತೆ ನಿಮಗೆ, ಅದೇ ರೀತಿ ನೀವು ಬರೆದಿಟ್ಕೊಂಡು ಅದಕ್ಕೆ ಒಂದು ಸಮ್ಮರಿಯನ್ನು ನೀವು ಬರ್ಕೊಳ್ಬೇಕು. ಅಷ್ಟು ಕ್ವಶನ್ಸಿಗೂ ಒಂದು ಸಮ್ಮರಿಯನ್ನು ಬರ್ಕೊಂಡು ಓದಿ. ಹೌ ಡಸ್ ರೋಮಿಯೋ ಗ್ಲೋರಿಫೈ, ರಿಪೀಟ್, ಇದು ಸೇಮ್ ಅಲ್ವಾ, ಗ್ಲೋರಿಫೈ ಜೂಲಿಯೆಟ್ಸ್ ಬ್ಯೂಟಿ ಇನ್ ರೋಮಿಯೋ ಆ್ಯಂಡ್ ಜೂಲಿಯೆಟ್. ನೆಕ್ಸ್ಟ್ ಇನ್ನೊಂದು ಪೇಪರಲ್ಲೂ ಕೂಡ ಮತ್ತೆ ಇದು ಇನ್ನೊಂದು ಸಲ ರಿಪೀಟ್ ಆಗಿದೆ. ಹೌ ಡಸ್ ರೋಮಿಯೋ ಇಮ್ಮಾರ್ಟಲೈಸ್ ದ ಎಟರ್ನಲ್ ಬ್ಯೂಟಿ ಆಫ್ ಜೂಲಿಯೆಟ್ ಇನ್ ದ ರೋಮಿಯೋ ಆ್ಯಂಡ್ ಜೂಲಿಯೆಟ್. ಓಕೆನಾ? ಇದಿಷ್ಟು ಪಾಯಿಂಟ್ಸ್ಗಳನ್ನ ಕರೆಕ್ಟಾಗಿ ಕಲ್ತ್ಕೊಳ್ಳಿ. ನೀವು ಕ್ವಶನ್ನ ಅಬ್ಸರ್ವ್ ಮಾಡಿರ್ಬೋದು. ರೋಮಿಯೋ ಜೂಲಿಯೆಟ್ ಬ್ಯೂಟಿಯನ್ನು ಯಾವ ರೀತಿಯಾಗಿ ಎಕ್ಸ್ಪ್ರೆಸ್ ಮಾಡ್ದ ಅಂತ ಕ್ವಶನ್ ಬರ್ತಾ ಇದೆ. ಜೂಲಿಯೆಟ್ಟು ರೋಮಿಯೋ ಬಗ್ಗೆ ಏನು ಎಕ್ಸ್ಪ್ರೆಷನ್ಸ್ ಇದೆ, ಅವನ ಒಂದು ಬ್ಯೂಟಿಯನ್ನು ನೋಡಿ ಅಂತ ಹೇಳ್ಕೊಂಡು, ಅವನ ಚಾರ್ಮ್ನ ನೋಡಿ ಯಾವ ರೀತಿ ಎಕ್ಸ್ಪ್ರೆಷನ್ಸ್ ಇದೆ ಅನ್ನುವಂಥ ಕ್ವಶನ್ಸ್ ರೈಸ್ ಆಗ್ತಿದೆ. ಅಲ್ಲಿಗೆ ರೋಮಿಯೋ ಜೂಲಿಯೆಟ್ ಬಗ್ಗೆ ಏನು ಹೊಗಳ್ತಾ ಇದ್ದಾನೆ, ಏನು ಹೇಳ್ತಾ ಇದ್ದಾನೆ, ಅವಳ ಬಗ್ಗೆ ಏನು ಅಂದ್ಕೊಳ್ತಾ ಇದ್ದಾನೆ, ಆ ರೀತಿ ಕ್ವಶನ್ ಬಂದರೆ ಇದಿಷ್ಟು ಕೀ ಪಾಯಿಂಟ್ಸ್ ನೆನ್ಪಿಟ್ಕೊಂಡು ಬರೀರಿ. ಜೂಲಿಯೆಟ್ ಆದರೆ ನೆಕ್ಸ್ಟ್ ಹೇಳ್ತೀನಿ. ಓಕೆನಾ? ಕರೆಕ್ಟಾಗಿ ಬರ್ಕೊಳ್ಳಿ. ಬರ್ಕೊಂಡು ಒಂದು ಕಡೆ ಇಟ್ಕೊಳ್ಳೋದಲ್ಲ, ಕಲ್ತ್ಕೊಳ್ಬೇಕು. ರೋಮಿಯೋ ಡಿಸ್ಕ್ರೈಬ್ಸ್ ದ ಬ್ಯೂಟಿ ಆಫ್ ಜೂಲಿಯೆಟ್.
Romeo describes the beauty of Juliet. She teaches the torches to burn the bride. She is as a rich jewel. She is as a rich jewel in an Ethiop's ear. Her beauty is too good for this world. Her beauty is too good for this world. She is too dear for the earth. She is too dear for the earth. She is like a white dove. She is like a white dove among the crows. ನೋಡಿ ಈ ಲೈನ್ಸ್ ಎಲ್ಲ ನಿಮಗೆ ಮಲ್ಟಿಪಲ್ ಚಾಯ್ಸಲ್ಲಿ ರೈಸ್ ಆಗುತ್ತೆ, ಓಕೆನಾ? ಶಿ ಈಸ್ ಲೈಕ್ ಎ ವೈಟ್ ಡವ್ ಅಮಾಂಗ್ ದ ಕ್ರೌಸ್. ರೋಮಿಯೋಸ್ ಹ್ಯಾಂಡ್ ಬಿಕಮ್ಸ್ ಹೋಲಿ ಇಫ್ ಹಿ ಟಚಸ್ ಹರ್. ರೋಮಿಯೋಸ್ ಹ್ಯಾಂಡ್ ಬಿಕಮ್ಸ್ ಹೋಲಿ ಇಫ್ ಹಿ ಟಚಸ್ ಹರ್. He did not love such a beautiful lady earlier. He did not love such a beautiful lady earlier. ಹಾಗಾದರೆ ಜೂಲಿಯೆಟ್ ಏನು ಎಕ್ಸ್ಪ್ರೆಸ್ ಮಾಡಿದ್ಲು ರೋಮಿಯೋ ಅಬೌಟ್ ರೋಮಿಯೋ ಅನ್ನೋದನ್ನು ಪಾಯಿಂಟ್ಸ್ ಕಲ್ತ್ಕೊಳ್ಳಿ. ಜೂಲಿಯೆಟ್ ಸ್ಪೀಕ್ಸ್ ಅಬೌಟ್ ರೋಮಿಯೋ. ಜೂಲಿಯೆಟ್ ಡಿಸ್ಕ್ರೈಬ್ಸ್ ರೋಮಿಯೋಸ್ ಚಾರ್ಮ್. ರೋಮಿಯೋ ಈಸ್ ಲೈಕ್ ಎ ಡೇ. ರೋಮಿಯೋ ಈಸ್ ಲೈಕ್ ಎ ಡೇ comes at the night. Romeo is like a day comes at the night. He is whiter than a new snow. He is whiter than a new snow. She calls the gentle night. She calls the gentle night to witness his charm. Witness his charm. Romeo should be cut into little stars. Romeo should be cut into little stars after her death. ಈ ಲೈನ್ ಕೂಡ ಇಂಪಾರ್ಟೆಂಟು, ನಿಮಗೆ ಮಲ್ಟಿಪಲ್ ಚಾಯ್ಸ್ ಎಲ್ಲ ರೈಸ್ ಆಗುತ್ತೆ. He would make the face of heaven so fine by loving the night. People forget the garish sun. People forget the garish sun. ಸೊ ಈ ಪಾಯಿಂಟ್ಸ್ನೆಲ್ಲ ಒಂದು ಕಡೆ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ ಮಕ್ಕಳೇ. ನೆಕ್ಸ್ಟ್ ವಿಡಿಯೋದಲ್ಲಿ 4 ಮಾರ್ಕ್ಸಿಗೆ ಕೇಳುವಂತಹ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್. ನಿಮಗಿವಾಗ ಫೀಲ್ ಆಗ್ತಾ ಇದೆ ಇದಿಷ್ಟು ಬರೆದ್ರೆ ನಮಗೆ ಫುಲ್ ಮಾರ್ಕ್ಸ್ ಸಿಗುತ್ತಾ ಅಂತ. ನಿಮಗೆ ಮಾರ್ಕ್ಸ್ ಸಿಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇದಿಷ್ಟು ಪಾಯಿಂಟ್ಸ್ಗಳನ್ನಾದರೂ ಕಲ್ತ್ಕೊಂಡು ನೀವು ಅಲ್ಲಿ ಬರೆದು ಬಂದರೆ ಆನ್ಸರ್ ಅಲ್ಲಿ ಮ್ಯಾಚ್ ಆಗುತ್ತೆ. ಇನ್ನೊಂದು ನೀವು ಕ್ವಶನ್ ಆನ್ಸರ್ ಏನೂ ಕಲಿದೆ ಬಿಟ್ಟು ಬರೋದಕ್ಕಿಂತ ಈ ಕೀ ಪಾಯಿಂಟ್ಸ್ಗಳನ್ನ ಬರೆದಿಟ್ಟು ಬರೋದು ಬೆಟರು. ಬಟ್ ಕೀ ಪಾಯಿಂಟ್ಸನ್ನು ಯಾವ ರೀತಿ ಬರೀಬೇಕು ಅನ್ನೋದನ್ನು ಆಲ್ರೆಡಿ ಹೇಳಿದ್ದೀನಿ. ನಾನಿಲ್ಲಿ ನಿಮಗೆ ಕಲ್ತ್ಕೊಳ್ಳೋದಕ್ಕೆ ಪಾಯಿಂಟ್ ಕೊಡ್ತಾ ಇರೋದು. ನೀವು ಪಾಯಿಂಟ್ ಮಾಡಿ ಬರೆದಿಟ್ಟು ಬರಬೇಡಿ. ಒಂದು ಪಾಯಿಂಟ್ ಎಂಡ್ ಆದ್ರ ಮೇಲೆ ಫುಲ್ ಸ್ಟಾಪ್ ಇಟ್ಟು ಮತ್ತೆ ನೆಕ್ಸ್ಟ್ ಬರೀರಿ. ಆ ರೀತಿ ಕಂಟಿನ್ಯೂ ಮಾಡಿ. ಅಥವಾ ಇವಾಗ ರೋಮಿಯೋ ಜೂಲಿಯೆಟ್ ಪಾಯಿಂಟ್ ಬರೆದ್ರೆ ನಡೆಯುತ್ತೆ, ಕಾರಣ ಕ್ವಶನ್ಸನ್ನೇ ಆ ರೀತಿ ಕೇಳ್ತಾರೆ ಅವರು. ಪಾಯಿಂಟ್ಸ್ ಬರೆದ್ರೆ ನಡೆಯುತ್ತೆ, ಓಕೆನಾ? ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದು, ಅದಕ್ಕೆ ಏನೇನು ಓದ್ಕೊಳ್ಬೇಕು ಇನ್ಫಾರ್ಮೇಷನ್ ಅನ್ನೋದನ್ನು ಕೊಡ್ತೀನಿ, ಓಕೆನಾ? ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ವೀಡಿಯೋಸ್ ಎಲ್ಲ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮಕ್ಕಳು, ಓಕೆನಾ? ಥ್ಯಾಂಕ್ ಯು. ಆಲ್ ದ ಬೆಸ್ಟ್.